ಅಭಿ ಯಾಕೋ ಫೋನ್ ರಿಸೀವ್ ಮಾಡ್ತಿಲ್ಲ. ಇಷ್ಟೊತ್ತಿಗೆ ಅವ್ನು ಬರಬೇಕಾಗಿತ್ತು. ಅಭಿ, ಯಾಕಬ್ಬಿ ಇಷ್ಟೊತ್ತು ಮಾಡಿಬಿಟ್ಟೆ? ನೀನು ಬಂದಿಲ್ಲ ಅಂತ ಅಮ್ಮ ಚಿಕ್ಕಮ್ಮ ಇಬ್ಬರು ಟೆನ್ಷನ್ ಆಗಿದ್ರು. ನಿನಗೋಸ್ಕರ ಕಾಯ್ತಿದ್ರು ಅಥವಾ ನೀನು ತರೋ ಸ್ವೀಟ್ಗೋಸ್ಕರ ಕಾಯ್ತಿದ್ರೋ ಅದು ಗೊತ್ತಿಲ್ಲ. ಸ್ವೀಟ್ಸ್ ತಂದೆ ತಾನೆ? ಇದೇನಭಿ, ಎಲ್ಲರೂ ಹೇಳಿರೋ ಸ್ವೀಟ್ಸ್ ತಂದಿದ್ಯಾ, ಆದರೆ ಚಿಕ್ಕಮ್ಮ ಹೇಳಿರೋ ಸ್ವೀಟೇ ತಂದಿಲ್ಲ? ಕಳ್ಕೊಂಡ್ರು. ಕಳ್ಕೊಂಡ್ರ? ಏನೋ ಮಾತಾಡ್ತಿದ್ಯಾ ನೀನು? ಕಳ್ಕೊಂಡೆ ಅಂತ ಹೇಳಿದೆ ಬ್ರೋ. ಚಿಕ್ಕಮ್ಮಂಗೋಸ್ಕರ ಸ್ವೀಟ್ಸ್ ತೊಗೊಂಡಿದ್ದೆ, ಬಟ್ ಆ ಕವರೆಲ್ಲ ಮಿಸ್ ಆಗೋಗಿದೆ. ಒಟ್ಟಿನಲ್ಲಿ ಕಳ್ಕೊಂಡಿದ್ದಂತೂ ನಿಜ. ಇಟ್ಸ್ ಓಕೆ ಅಭಿ, ನೀನು ನನಗೋಸ್ಕರ ಸ್ವೀಟ್ಸ್ ತರೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು ಇವನಿಗೆ? ಯಾಕೆ ಹಿಂಗಾಗಿದ್ದಾನೆ? ಅಟ್ಲೀಸ್ಟ್ ಸ್ವೀಟ್ ತರೋಕ್ಕಾಗಲಿಲ್ಲ ಅಂತ ಒಂದು ಸಾರಿನೂ ಕೇಳಲಿಲ್ವಲ್ಲ? ಸಾರಿ ಚಿಕ್ಕಮ್ಮ, ನಿಮಗೆ ಸ್ವೀಟ್ ಸಿಕ್ಕಿಲ್ವಲ್ಲ ಅದಕ್ಕೆ ಅಭಿ ಬೇಜಾರು ಮಾಡ್ಕೊಂಡಿದ್ದಾನೆ. ನಾನು ಅವನ ಜೊತೆ ಮಾತಾಡಿ ಅವ್ನಿಗೆ ಸಮಾಧಾನ ಮಾಡ್ತೀನಿ ಬಿಡಿ. ಅಮ್ಮ, ಮಕ್ಕಳು ನಮಗೋಸ್ಕರ ಏನಾದ್ರು ತಂದಾಗ ಎಷ್ಟು ಖುಷಿ ಆಗುತ್ತೆ. ಆ ಖುಷಿನ ನಿನಗಿಂತ ಮೊದಲು ಅನುಭವಿಸ್ತಾಳು ನಾನು. ಆಸೆ ಪಟ್ಟರೆ ಸ್ವರ್ಗನೇ ತಂದು ನನ್ನ ಕಾಲಡಿ ಇಡ್ತೀನಿ ಅಂತ ಹೇಳ್ತಾ ಇದ್ದವ್ರು ಇವರು. ಅಂಥ ಮಕ್ಕಳು ಪ್ರೀತಿನ ಕಡೆಗಣಿಸಿ ಅವ್ರ ಮೇಲೆ ಹಾಗೆ ಸಾಧಿಸ್ತಾ ಇದೆಯಲ್ಲ, ನಿನಗೆ ನರಕನೇ ಸಿಗೋದು ಬಿಡು. ಅವ್ರ ಮನ್ಸಿಗೆ ಮೋಸ ಮಾಡಬೇಡ ಶಾರ್ವರಿ. ಅವ್ರು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಅನ್ಯಾಯ ಮಾಡಬೇಡ.